ಗ್ರಾಹಕರೇ ಎಚ್ಚರ ಎಚ್ಚರ. ನಾಡಿದ್ದೇ ಕೊನೆ ದಿನ. ಇಂಡಿಯನ್ ಭಾರತ ಗ್ಯಾಸ್ ಮತ್ತು ಎಚ್ಪಿ ಗ್ರಾಹಕರೇ ಗಮನಿಸಬೇಕಾದಂತ ಸುದ್ದಿ ಇದು. ಕೇಂದ್ರದಿಂದ ಸಬ್ಸಿಡಿ ಪಡೆಯಲು ಹೀಗೆ ಮಾಡೋದು ಕಡ್ಡಾಯ. ಎಲ್ಪಿಜಿ ಗ್ರಾಹಕರೇ ಎಚ್ಚರವಾಗಿರಿ. ನಾಡಿದ್ದೇ ಕೊನೆಯ ದಿನ ಇದೆ. ಇಂಡಿಯನ್ ಭಾರತ್ ಗ್ಯಾಸ್ ಮತ್ತು ಎಚ್ಪಿ ಗ್ರಾಹಕರು ಗಮನಿಸಬೇಕಾದಂತ ಸುದ್ದಿ. ಕೇಂದ್ರದಿಂದ ಸಬ್ಸಿಡಿ ಪಡೆಯಲು ನೀವೇನ್ ಮಾಡಬೇಕು ಗೊತ್ತಾ? ಹೀಗೆ ಮಾಡೋದು ಕಡ್ಡಾಯ. ಏನು ಅಂದ್ರೆ ಬೇಗ ಬೇಗ ಈ KYC ಮಾಡಿ, ಇಲ್ಲ ಅಂದ್ರೆ ಸಿಗಲ್ಲ ಸಬ್ಸಿಡಿ ಹಣ. ಈ KYC ಮಾಡಲು ಕೊನೆಯ ದಿನಾಂಕ ಯಾವುದು ಗೊತ್ತಾ? ಈ KYC ಮಾಡಲು ಇದೇ ಆಗಸ್ಟ್ 16 ಕೊನೆಯ ದಿನ ಆಗಿದೆ. ನಾಡಿದ್ದು ಕೊನೆಯ ದಿನ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿದ ಜನ. ತಾಸುಗಟ್ಟಲೆ ಕಾದು ಈ KYC ಮಾಡಿಸ್ತಿರೋ ಜನ. ಬೆಂಗಳೂರಿನಲ್ಲಿ 14.2 kg ಬೆಲೆಯ ಸಿಲಿಂಡರ್ 945 ರೂಪಾಯಿ. ಆದರೆ ಉಜ್ವಲ್ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಕೇವಲ 645ಕ್ಕೆ ಲಭ್ಯ. ಆಗುತ್ತೆ. ಕಾರಣ ಉಜ್ವಲ್ ಫಲಾನುಭವಿಗಳಿಗೆ ಸಿಗುತ್ತಿದೆ 300 ರೂಪಾಯಿ ಸಬ್ಸಿಡಿ ಹಣ. ಇದಕ್ಕಾಗಿ ಈ KYC ಕಡ್ಡಾಯ ಎಂದಂತ ಗ್ಯಾಸ್ ಕಂಪನಿಗಳು ಈ KYCಯನ್ನ ಮಾಡಿಸಬೇಕು. ಉಜ್ವಲ್ ಗ್ಯಾಸ್ ಯೋಜನೆ ಅಡಿಯಲ್ಲಿ ಅಂದ್ರೆ LPG ಯಾರಿಗೆ ಗ್ಯಾಸ್ ಇದೆ ಅಥವಾ HP ಆಗಿರ್ಬೋದು, ಇಂಡಿಯನ್ ಭಾರತ್ ಗ್ಯಾಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ KYCಯನ್ನ ಮಾಡಿಸೋದಕ್ಕೆ ಆಗಸ್ಟ್ 16 ಕೊನೆಯ ದಿನಾಂಕ ಆಗಿದೆ. ಹೀಗಾಗಿ ಬೇಗ ಬೇಗ ಹೋಗಿ ಈ KYCಯನ್ನ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಿಮಗೆ ಸಬ್ಸಿಡಿ ಹಣ ಸಿಗೋದಿಲ್ಲ. 300 ರೂಪಾಯಿ ಸಬ್ಸಿಡಿ ಹಣ ಸಿಗುತ್ತೆ ನಿಮಗೆ. ಅದು ಸಿಗಬೇಕು ಅಂತ ಅಂದ್ರೆ ಈ KYC ಕಡ್ಡಾಯ ಮಾಡಿಸ್ಲೇಬೇಕು. ಆಗಸ್ಟ್ 16 ಕೊನೆಯ ದಿನಾಂಕ. ನಾಳೆ ಇಲ್ಲದೆ ನಾಡಿದ್ದು ಅಂದ್ರೆ ಸಂಡೇ ಭಾನುವಾರ ಕೊನೆಯ ದಿನಾಂಕ ಆಗಿದೆ. ಹೋಗಿ ನೀವು ಈ KYCಯನ್ನ ಮಾಡಿಸ್ಕೊಳ್ಳಿ. ಮಾಡಿಸಿದ್ರೆ ಮಾತ್ರ 300 ರೂಪಾಯಿ ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಒಟ್ಟಾರೆ ಎಷ್ಟಿದೆ ಹಣ ಅಷ್ಟು ಹಣವನ್ನು ಅಂದರೆ 945 ರೂಪಾಯಿಯನ್ನ ನೀವು ಕಟ್ಟಬೇಕು. KYC ಮಾಡಿಸಿದ್ರೆ 645ಕ್ಕೆ ಲಭ್ಯ ಆಗುತ್ತೆ ಸಿಲಿಂಡರ್ಗಳು. 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಈ KYC ಕಡ್ಡಾಯ ಅಂತ ಗ್ಯಾಸ್ ಕಂಪನಿಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಬೇಗ ಬೇಗ ಹೋಗಿ ಈ KYCಯನ್ನ ಮಾಡಿಸ್ಕೊಳ್ಳಿ. ನಾಳೆ ಮತ್ತು ನಾಡಿದ್ದು 2 ದಿನ. ಸೊ ಹೆಂಗೂ ನಾಳೆ ಆಗಸ್ಟ್ 15 ಎಲ್ಲರೂ ಕೂಡ ರಜೆ ಇರುತ್ತೆ. ರಜೆ ದಿನ ಹೋಗಿ ಆರಾಮಾಗಿ ಹೋಗಿ ಈ KYCಯನ್ನ ಮಾಡಿಸ್ಕೊಳ್ಳಿ. ನಾಳೆ ನಾಡಿದ್ದು 2 ದಿನ ಆರಾಮಾಗಿ ರಜೆ ಸಿಗುತ್ತೆ. ಸೊ ಹೋಗಿ ಈ KYC ಮಾಡಿಸ್ಕೊಳ್ಳಿ. ಸೊ ಹೀಗಾಗಿ ಕೊನೆಯ ದಿನಾಂಕ ಅಂತ ಗೊತ್ತಾದ ಮೇಲೂ ಕೂಡ ಈ ಗ್ಯಾಸ್ ಕಂಪನಿಗಳ ಮುಂದೆ ಸಾಲುಗಟ್ಟಲೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದು ಕೂಡ. ಸೊ ಹಾಗಾಗಿ ಹೋಗಿ ಈ KYCಯನ್ನ ಮಾಡಿಸೋದು ಅನಿವಾರ್ಯತೆ ಆಗಿದೆ. ನಿಮಗೆ ಸಬ್ಸಿಡಿ ಸಿಗಬೇಕು ಅಂತ ಅಂದರೆ ಈ KYCಯನ್ನ ಮಾಡಿಸಲೇಬೇಕು. ನೋ ಆಪ್ಷನ್. ಉಜ್ವಲ್ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಕೇವಲ 645ಕ್ಕೆ ಲಭ್ಯ ಆಗುತ್ತೆ. ಉಜ್ವಲ ಫಲಾನುಭವಿಗಳಿಗೆ ಸಿಗುವಂಥದ್ದು ಇದು ಅವಕಾಶ. ಕೇಂದ್ರದಿಂದ ಈ ಒಂದು ಸಬ್ಸಿಡಿಯನ್ನ ಪಡಿಬೇಕು ಅಂತ ಅಂದರೆ ಈ KYC ಕಡ್ಡಾಯ. ಸೊ ಹಾಗಾಗಿ ಈ KYC ಮಾಡಿಸಿ. ಏನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಹೋಗೋದು ಈ KYCಯನ್ನ ಮಾಡಿಸಿದ್ರೆ ನಿಮಗೆ 300 ರೂಪಾಯಲ್ಲಿ ಲಾಭ. 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 645ಕ್ಕೆಲ್ಲ ಗ್ಯಾಸ್ ಬಂದ್ಬಿಡುತ್ತೆ. 945 ರೂಪಾಯಿ ಇದೆ. ಸೊ ಹಾಗಾಗಿ 645ಕ್ಕೆ ಗ್ಯಾಸ್ ಸಿಗುತ್ತೆ. 300 ರೂಪಾಯಿ ನಿಮಗೆ ಸಬ್ಸಿಡಿ ಆಗುತ್ತೆ.